ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಳ್ತೀನಿ. ಇವತ್ತು ನಾನು ನಿಮ್ಮ ಜೊತೆ ಯಾವ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಅಂದರೆ, ನನ್ನ ತಮ್ಮನ ಮನೆ ಗೃಹ ಪ್ರವೇಶಕ್ಕೆ ಎಷ್ಟೆಲ್ಲ ಗಿಫ್ಟ್ಗಳು ಬಂದಿದೆ ಮತ್ತು ಎಷ್ಟು ಕಾಸ್ಟ್ಲಿ ಗಿಫ್ಟ್ಗಳೆಲ್ಲ ಬಂದಿದೆ ಅನ್ನೋ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ನೋಡ್ಕೊಂಡು ಬರೋಣ ಬನ್ನಿ. ಫ್ಯಾಮಿಲಿಯವರು ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಮಾತಾಡಿರೋದನ್ನು ಹಾಗೆ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡೆ. ಆದರೆ ಟಿ ವಿ ಆನ್ ಮಾಡಿದ್ರು, ಅದರಲ್ಲಿ ಸಾಂಗ್ ಬರ್ತಾಯಿತ್ತು. ಹಾಗಾಗಿ ನಾನು ವಾಯ್ಸ್ನ ಮ್ಯೂಟ್ ಮಾಡಿದ್ದೀನಿ. ಮನೆಯವರೆಲ್ಲರೂ ಕೂತ್ಕೊಂಡು ಗಿಫ್ಟ್ ಬಾಕ್ಸ್ನ ಓಪನ್ ಮಾಡ್ತಾ ಇದ್ದಾರೆ ನೋಡಿ. ಮೊದಲು ಫೋಟೋ ಗಿಫ್ಟನ್ನು ಓಪನ್ ಮಾಡ್ತಾ ಇದ್ದಾರೆ. ಫೋಟೋ ಗಿಫ್ಟ್ಗಳಂತೂ ತುಂಬಾ ಬಂದಿದ್ದಾವೆ. ಇದನ್ನು ಫೋಟೋ ಗಿಫ್ಟು ಅಂತಲೇ ಅಂದ್ಕೊಂಡಿದ್ವು, ಆದರೆ ಆಭರಣ ಅಂತಿತ್ತು. ಚಿಕ್ಕಮಗಳೂರಲ್ಲಿ ಆಭರಣ ಜ್ಯುವೆಲರ್ಸ್ ಇದೆ, ಹಾಗಾಗಿ ಇದು ಗೋಲ್ಡು ಅಂತ ಕನ್ಫರ್ಮ್ ಆಯಿತು. ರಾಧಾಕೃಷ್ಣ ಗೋಲ್ಡ್ ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ, ತುಂಬ ಚೆನ್ನಾಗಿದೆ. ಇದ್ರ ಬೆಲೆ ಎಷ್ಟು ಅಂತ ಗೊತ್ತಿಲ್ಲ, ಅದನ್ನು ಗಿಫ್ಟಾಗಿ ಕೊಟ್ಟರಲ್ಲ ಅವರಿಗೆ ಗೊತ್ತು ಇದ್ರ ಬೆಲೆ ಎಷ್ಟು ಅಂತ. ತುಂಬಾ ಚೆನ್ನಾಗಿದೆ. ಫೈನ್ ಗೋಲ್ಡ್ ಫಾಯಿಲ್ ಅಂತ ಇದೆ. ಗೋಲ್ಡ್ ಇದು ನಾವು ಮಾಮೂಲಿ ಗಿಫ್ಟು ಅಂತಲೇ ಅಂದ್ಕೊಂಡಿದ್ವು. ಆಮೇಲೆ ಅದನ್ನು ಓಪನ್ ಮಾಡಿ ಕೆಳಗಡೆ ಕೊಟ್ಟಿದ್ದಾರೆ ನೋಡಿ, ಅದನ್ನು ನೋಡಿದ ಮೇಲೇ ನಮಗೆ ಗೊತ್ತಾಗಿದ್ದು ಗೋಲ್ಡ್ ವಿಗ್ರಹ ಅಂತ. ದೇವರ ವಿಗ್ರಹನ ಗಿಫ್ಟಾಗಿ ಕೊಡ್ತಾರೆ ಅಂತ ಇದೇ ಫಸ್ಟ್ ಟೈಮ್ ನಾನು ನೋಡಿದ್ದು. ಬೇರೆ ಕಡೆ ಕೊಡಬಹುದು, ಆದರೆ ನನ್ನ ಲೈಫಲ್ಲಿ ನಾನು ನೋಡಿದ್ದು ಫಸ್ಟು. ಇದು ನೋಡಿ, ಇದು ಅಷ್ಟೇ ತುಂಬ ಚೆನ್ನಾಗಿದೆ. ಸ್ವಿಚ್ ಆನ್ ಮಾಡಿದರೆ ಲೈಟ್ ಆನ್ ಆಗುತ್ತೆ. ಒಳಗಡೆ ಗಣಪತಿ ವಿಗ್ರಹ ಇದೆ. ಇದು ಅಷ್ಟೇ ಗಿಫ್ಟಾಗಿ ಕೊಟ್ಟಿದ್ದಾರೆ. ಬುದ್ಧನ ಫೋಟೋಗಳಂತೂ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿದ್ದಾವೆ. ನನಗಂತೂ ತುಂಬಾ ಇಷ್ಟ ಆಯಿತು. ರಾಘವೇಂದ್ರ ಸ್ವಾಮಿ ಫೋಟೋ ಇದೆ ನೋಡಿ, ಗಣಪತಿ ಫೋಟೋ, ಬುದ್ಧನ ಫೋಟೋ, ರಾಧಾಕೃಷ್ಣ, ಅಂಬೇಡ್ಕರ್ ಫೋಟೋನ ಗಿಫ್ಟಾಗಿ ಕೊಟ್ಟಿದ್ದಾರೆ. ತುಂಬಾ ಖುಷಿಯಾಯಿತು. ಮನೆಗೆ ಬೇಕಾಗಿರುವಂತಹ ವಸ್ತುಗಳನ್ನೆಲ್ಲ ಗಿಫ್ಟಾಗಿ ಕೊಟ್ಟಿದ್ದಾರೆ ಬಿಡಿ. ಗ್ಲಾಸ್ಗಳು, ಜಾಮೂನ್ ಕಪ್ಪುಗಳು, ಬೆಳ್ಳಿ ದೀಪಗಳು ಮತ್ತು ಹಿತ್ತಾಳೆ ದೀಪಗಳಂತೂ ಒಂದು 3-4 ಜೊತೆ ದೀಪಗಳು ಬಂದಿದೆ. ಒಂದೆರಡು ಜೊತೆ ಬೆಳ್ಳಿ ದೀಪ, ಹಿತ್ತಾಳೆ ದೀಪಗಳು 3 ಜೊತೆ ಬಂದಿದ್ದಾವೆ ಗಿಫ್ಟಾಗಿ. ಮತ್ತು ಹಾಟ್ ಬಾಕ್ಸು, ಜಾಮೂನ್ ಕಪ್ಗಳು, ತುಂಬಾ ಗಿಫ್ಟ್ಗಳು ಬಂದಿದ್ದಾವೆ. ಗೋಲ್ಡ್ ರಾಧಾಕೃಷ್ಣ ಅವ್ರ ಜೊತೆಗೆ 3 ಗಣಪತಿ ವಿಗ್ರಹ ಬಂದಿದ್ದಾವೆ. ಅದು ಬೆಳ್ಳಿದೇ ಆಗಿದೆ. ನಾವು ಅದನ್ನು ಸಿಲ್ವರ್ ಅಂತ ಅಂದ್ಕೊಂಡಿದ್ವು, ಆದರೆ ಅದು ಸಿಲ್ವರ್ ಅಲ್ಲ, ಅದು ಬೆಳ್ಳಿ ಗಣಪತಿನೇ ಆಗಿದೆ. ನಮಗೆ ಗೊತ್ತಿರಲಿಲ್ಲ, ಅದನ್ನು ನೀಟಾಗಿ ಚೆಕ್ ಮಾಡಿದ ಮೇಲೆ ಗೊತ್ತಾಯಿತು ಅದು ಬೆಳ್ಳಿ ಗಣಪತಿ ಅಂತ. ಮತ್ತು ಒಂದು ಗೋಲ್ಡ್ ಆಗಿದೆ. ಇದಿಷ್ಟು ಶಿವಮನೆ ಗೃಹ ಪ್ರವೇಶಕ್ಕೆ ಬಂದಿರುವಂತಹ ಗಿಫ್ಟ್ಗಳು. ಇವಾಗ ದುಡ್ಡು ಎಷ್ಟು ಬಂದಿದೆ ಅಂತ ಕವರಿಂದ ತೆಗೆದು ಅದನ್ನೆಲ್ಲ ಲೆಕ್ಕ ಹಾಕ್ತಾ ಇದ್ದಾರೆ. ನಮ್ಮ ಕಡೆ ಏನು ಮಾಡ್ತಾರೆ ಅಂದರೆ, ಗೃಹ ಪ್ರವೇಶದ ದಿನ ಕೈಗೆ ನೀರು ಬಿಡೋ ಶಾಸ್ತ್ರ ಮಾಡ್ತಾರೆ. ಮತ್ತು ಮದುವೆಗಳಲ್ಲಿ ರಿಸೆಪ್ಷನ್ ಅಂತ ಮಾಡ್ತಾರೆ ನೋಡಿ, ಆ ಥರ ರಿಸೆಪ್ಷನ್ ಮಾಡ್ತಾರೆ. ಆ ರಿಸೆಪ್ಷನ್ಗೆ ಕೂರಿಸಿದಾಗ ಕೆಲವರು ಗಿಫ್ಟ್ ಕೊಡ್ತಾರೆ, ಮತ್ತು ಇನ್ನೂ ಕೆಲವರು ಅವ್ರ ಕೈಯಲ್ಲಿ ಆದಷ್ಟು ಈ ಕವರಲ್ಲಿ ಹಾಕಿ ಗಿಫ್ಟ್ ರೂಪದಲ್ಲಿ ಕೊಡ್ತಾರೆ. ಅದನ್ನು ಇವಾಗ ತೆಗೆದು ಲೆಕ್ಕ ಹಾಕ್ತಾ ಇದ್ದಾರೆ. ನಾವಂತೂ ಇಷ್ಟು ಗಿಫ್ಟ್ ಬರುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ ಬಿಡಿ. ಮದುವೆಗೆ ಬರೋವಷ್ಟು ಗಿಫ್ಟು ನನ್ನ ತಮ್ಮನ ಮನೆ ಗೃಹ ಪ್ರವೇಶಕ್ಕೆ ಬಂದಿದೆ. ನನ್ನ ತಮ್ಮನ ಮದುವೆಗೂ ಇಷ್ಟು ಗಿಫ್ಟ್ ಬಂದಿರಲಿಲ್ಲ ಅಂತ ಅನಿಸುತ್ತೆ, ಅಷ್ಟು ಗಿಫ್ಟು ಬಂದಿದ್ದಾವೆ. ನನಗಂತೂ ಇದನ್ನೆಲ್ಲ ನೋಡಿ ತುಂಬಾ ಖುಷಿ ಆಯಿತು. ಆದರೆ ನಾವು ಅಂದ್ಕೊಂಡಿರೋ ಗಿಫ್ಟನ್ನು ಕೊಡೋದಕ್ಕಾಗಲಿಲ್ಲ. ನಾವು ಕೊಡೋ ಗಿಫ್ಟನ್ನು ಅವರಿಗೆ ಹೇಳ್ಬಾರ್ದು, ಸರ್ಪ್ರೈಸ್ ಆಗಿ ಫಂಕ್ಷನ್ ದಿನ ಕೊಡೋಣ ಅಂತ ಅಂದ್ಕೊಂಡಿದ್ದು. ಆದರೆ ಫಂಕ್ಷನ್ಗಿಂತ ಮುಂಚೆನೇ ನನ್ನ ತಮ್ಮನಿಗೆ ನನ್ನ ತಮ್ಮನ ಫ್ರೆಂಡ್ಸ್ಗಳು ಫೋನ್ ಮಾಡಿಬಿಟ್ಟು ನಾನು ಈ ಥರ ಗಿಫ್ಟ್ ತೊಗೊಂಡು ಬರ್ತಾ ಇದ್ದೀನಿ ಅಂತ ಹೇಳಿ ಬುಕ್ ಮಾಡಿದ್ರಂತೆ. ಮತ್ತು ನಾನು ಫಂಕ್ಷನ್ ಒಂದು 4-5 ದಿನ ಇದೆ ಅನ್ನೋ ಥರ ಹೇಳಿದೆ, ಈ ಥರ ಗಿಫ್ಟ್ ತೊಗೊಂಡು ಬರ್ತಾ ಇದ್ದೀವಿ ಅಂತ. ಆಮೇಲೆ ಅವ್ರು ಹೇಳಿದರು, ಬೇಡ, ಅವರು ಬುಕ್ ಮಾಡಿದ್ದಾರೆ, ಇನ್ನೇನು ನಾಳೆ ನಾಡಿದ್ರಲ್ಲಿ ಬಂದುಬಿಡುತ್ತೆ, ನೀವು ಬೇರೆ ಗಿಫ್ಟ್ ತೊಗೊಂಡು ಬನ್ನಿ ಅಂತ ಹೇಳಿದರು. ಹಾಗಾಗಿ ನಾವು ಅಂದ್ಕೊಂಡಿರೋದನ್ನು ತೊಗೊಂಡು ಬರಲಿಲ್ಲ, ಬೇರೆ ಗಿಫ್ಟ್ ತೊಗೊಂಡು ಬಂದ್ವು. ಬೆಳ್ಳಿ ಹಸುಕರನ್ನ ಗಿಫ್ಟಾಗಿ ಕೊಟ್ಟಿದ್ದಾರೆ ನೋಡಿ. ಗೃಹ ಪ್ರವೇಶಕ್ಕೆ ಬೆಳ್ಳಿ ಹಸುಕರನ್ನ ಗಿಫ್ಟಾಗಿ ಕೊಟ್ಟಿರೋದಂತೂ ಮನೆಯವರೆಲ್ರಿಗೂ ತುಂಬಾ ಖುಷಿಯಾಯಿತು.
ಕೊನೆಯಲ್ಲಿ ದುಡ್ಡು ಎಷ್ಟಿದೆ ಅಂತ ಲೆಕ್ಕ ಹಾಕಿದಾಗ 3.5 ಲಕ್ಷದ ಹತ್ತತ್ರ ಬಂದಿತ್ತು ಗಿಫ್ಟಾಗಿ. ನನ್ನ ತಮ್ಮನ ಮನೆ ಗೃಹ ಪ್ರವೇಶಕ್ಕೆ ಇಷ್ಟು ದುಡ್ಡು ಗಿಫ್ಟಾಗಿ ಬಂದಿದೆ. ದುಡ್ಡು ಅಷ್ಟೇ ಅಲ್ಲ, ಇನ್ನೂ ಬೇರೆಲ್ಲ ವಸ್ತುಗಳು ಗಿಫ್ಟಾಗಿ ಬಂದಿದ್ದಾವೆ. ಅದೆಲ್ಲ ಏನು ಅಂತ ತೋರಿಸ್ತಾ ಇದ್ದೀನಿ, ನೋಡ್ಕೊಂಡು ಬರೋಣ ಬನ್ನಿ. ಡಬಲ್ ಡೋರ್ ಫ್ರಿಡ್ಜ್ ತಂದಿದ್ದಾರೆ ನೋಡಿ, ಇದು ಗಿಫ್ಟಾಗಿ ಬಂದಿರೋದು. ಇದನ್ನು ಇನ್ನೂ ಆನ್ ಮಾಡಿಲ್ಲ, ಹಾಗೆ ಇಟ್ಟಿದ್ದಾರೆ. ಮತ್ತು ಚಿಮ್ನಿ ಬಂದಿದೆ. ಇದ್ರ ಹೆಸರು ನನಗೆ ಗೊತ್ತೇ ಇಲ್ಲ ಬಿಡಿ, ಇದನ್ನು ಹೇಳೋದಕ್ಕೂ ನನಗೆ ಬರೋದಿಲ್ಲ, ಆದರೂ ಹೇಳ್ತಾ ಇದ್ದೀನಿ. ಚಿಮ್ನಿ ಅಡುಗೆ ಮಾಡ್ತಾರೆ ನೋಡಿ, ಅದ್ರ ಮೇಲೆ ಇದನ್ನು ಫಿಟ್ ಮಾಡ್ತಾರೆ. ಇವಾಗ ಇದೆಲ್ಲ ಬಂದಿದೆ ಅಂತ ನನಗೆ ನನ್ನ ತಮ್ಮನ ಮನೆ ಕಟ್ಟಿದಾಗಲೇ ಗೊತ್ತಾಗಿದ್ದು. ನಾನು ಬೇರೆ ಯಾರ ಮನೆಯಲ್ಲೂ ಇದನ್ನು ನೋಡಿರಲಿಲ್ಲ, ನನ್ನ ತಮ್ಮನ ಮನೆಯಲ್ಲೇ ಇದನ್ನು ನಾನು ನೋಡಿದ್ದು. ಮತ್ತು ಸ್ಟವನ್ನು ಅವರೇ ತೊಗೊಂಡು ಬಂದಿದ್ದಾರೆ, ಅದಕ್ಕೆ 12,000. ಅದನ್ನು ನಾನು ಇಂದಿನ ವಿಡಿಯೋದಲ್ಲಿ ಹಾಕಿದ್ದೀನಿ. ಸೋನಿ ಟಿ ವಿ ನೋಡಿ, ತುಂಬ ದೊಡ್ಡದಿದೆ, 1,05,000 ಅಂತೆ. ಇದನ್ನು ಸಹ ಫ್ರೆಂಡ್ಸು ಗಿಫ್ಟಾಗಿ ಕೊಟ್ಟಿರೋದು. ಸಾಂಗ್ ಬರ್ತಾಯಿತ್ತು, ಹಾಗಾಗಿ ನಾನು ವಾಯ್ಸ್ನ ಮ್ಯೂಟ್ ಮಾಡಿದ್ದೀನಿ. ಆ ವಾಯ್ಸ್ ಏನಾದರೂ ನಾನು ಇದರಲ್ಲಿ ಪ್ಲೇ ಮಾಡಿದರೆ ಕಾಪಿರೈಟ್ ಬಂದುಬಿಡುತ್ತೆ, ಹಾಗಾಗಿ ವಾಯ್ಸ್ನ ಮ್ಯೂಟ್ ಮಾಡಿದ್ದೀನಿ. ಮತ್ತು ಇದು UPS, ಇದನ್ನು ಅಷ್ಟೇ ಫ್ರೆಂಡ್ಸು ಗಿಫ್ಟಾಗಿ ಕೊಟ್ಟಿದ್ದಾರೆ. ಮತ್ತು ಗೀಝರು, ಕರೆಂಟ್ ಗೀಝರು, ಅದನ್ನು ಅಷ್ಟೇ ರಿಲೇಟಿವ್ ಗಿಫ್ಟಾಗಿ ಕೊಟ್ಟಿದ್ದಾರೆ. ಹೊಸ ಮನೆಗೆ ಏನೆಲ್ಲ ಬೇಕು ಅದನ್ನೆಲ್ಲ ನನ್ನ ತಮ್ಮ ಗೃಹ ಪ್ರವೇಶ ಮುಗ್ದಾದ ಮೇಲೆ ತಗೊಂಡು ಬರೋಣ ಅಂತ ಅಂದ್ಕೊಂಡಿದ್ರು. ಆದರೆ ಗೃಹ ಪ್ರವೇಶದ ದಿನವೇ ಇದೆಲ್ಲ ಗಿಫ್ಟಾಗಿ ಬಂದಿದೆ. ಇಷ್ಟೆಲ್ಲ ಗಿಫ್ಟ್ ಬಂದಿರೋದು ಮನೆಯವರೆಲ್ರಿಗೂ ತುಂಬಾ ಖುಷಿ ಆಯಿತು. LG ವಾಷಿಂಗ್ ಮಿಷಿನ್ ಬಂದಿದೆ, ಫ್ರಂಟ್ ಲೋಡು. ನಾವು ಇದನ್ನೇ ತಗೊಂಡು ಬರೋಣ ಅಂತ ಅಂದ್ಕೊಂಡಿದ್ವು, ಆದರೆ ನನ್ನ ತಮ್ಮನ ಫ್ರೆಂಡ್ಸು ಮೊದಲೇ ಬುಕ್ ಮಾಡಿ ಇದನ್ನು ತರಿಸ್ಕೊಟ್ಟಿದ್ರು, ಹಾಗಾಗಿ ನಾವು ವಾಷಿಂಗ್ ಮಿಷಿನ್ ತಗೊಂಡು ಬರಲಿಲ್ಲ. ಸೋಲರು ಗಿಫ್ಟಾಗಿ ಬಂದಿದೆ. ಇದನ್ನು ಯಾರು ಕೊಡಿಸಿರೋದು ಅಂದರೆ ನನ್ನ 2ನೇ ತಮ್ಮ ಕೊಡಿಸಿರೋದು. ಅಣ್ಣನ ಮನೆ ಗೃಹ ಪ್ರವೇಶಕ್ಕೆ ನನ್ನ ತಮ್ಮ ಸೋಲರ್ನ ಗಿಫ್ಟಾಗಿ ಕೊಟ್ಟಿದ್ದಾನೆ. ಮತ್ತು ಸೋಫಾ ಸೆಟ್ಟು ನನಗಂತೂ ತುಂಬಾ ಇಷ್ಟ ಆಯಿತು. ಇದನ್ನು ಯಾರು ಕೊಡಿಸಿರೋದು ಅಂದರೆ ನಮ್ಮ ದೊಡ್ಡಮ್ಮನ ಮನೆಯವ್ರು ಕೊಡಿಸಿರೋದು, ಅಂದರೆ ನನ್ನ ಅಮ್ಮನ ಅಕ್ಕನ ಮನೆಯವರು ಕೊಡಿಸಿರೋದು. ಸೋಫಾ ನನಗಂತೂ ತುಂಬಾ ಇಷ್ಟ ಆಯಿತು. ಕೆಲವು ಸೋಫಾಗಳಿರುತ್ತೆ ನೋಡಿ, ಹಾಲಲ್ಲಿ ಇಟ್ಟಿದ್ರೆ ಅರ್ಧ ಹಾಲ್ವರೆಗೂ ಬಂದಿರುತ್ತೆ ಸೋಫಾ, ತುಂಬ ದೊಡ್ಡದಿರುತ್ತೆ. ಆ ಥರ ಸೋಫಾ ನನಗೆ ಇಷ್ಟ ಆಗಲ್ಲ. ಈ ಥರ ಸೋಫಾ ನನಗಂತೂ ತುಂಬಾ ಇಷ್ಟ ಆಯಿತು. ಹಾಲ್ ಎಷ್ಟು ಉದ್ದ ಇದೆ ಅಷ್ಟು ಉದ್ದನೂ ಇದೆ. ಇದಕ್ಕೆ 70,000 ಅಂತ ಹೇಳಿದರು, ಅಷ್ಟೇ ಕೊಟ್ಟಿದ್ದಾರೆ ಅಂತ ಅನಿಸುತ್ತೆ. 10ರಿಂದ 15 ಜನ ಕೂತ್ಕೋಬೋದು ಫ್ರೆಂಡ್ಸ್, ಅಷ್ಟು ದೊಡ್ಡದಿದೆ ಸೋಫಾ. ನನಗಂತೂ ಈ ಸೋಫಾ ತುಂಬಾ ಇಷ್ಟ ಆಯಿತು. ಗಿಫ್ಟು, ಗೋಲ್ಡು ಮತ್ತು ಬೆಳ್ಳಿ ದುಡ್ಡು ಅದನ್ನೆಲ್ಲ ಲೆಕ್ಕ ಹಾಕಿದಾಗ 6,35,000 ಬಂತು. ನನ್ನ ತಮ್ಮನ ಮನೆ ಗೃಹ ಪ್ರವೇಶಕ್ಕೆ ಇಷ್ಟು ಗಿಫ್ಟು ಬಂದಿದೆ, ನನಗಂತೂ ತುಂಬಾ ಖುಷಿ ಆಯಿತು. ಇವತ್ತಿಗೆ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.